ಸ್ನೇಹಿತರೆ ನಮಸ್ಕಾರ. ಇಡೀ ದೇಶವೇ ಗಮನಿಸುವಂತಹ ವಿಷಯ, ಬೆಚ್ಚು ಬೀಳುವಂತಹ ವಿಷಯ. ಹೌದು, ಮಹಾರಾಷ್ಟ್ರದ ನಾಸಿಕ್ನಲ್ಲಿ ನಡೆದಿರ್ತಕ್ಕಂಥದ್ದು. ಇದುವರೆಗೂ ಲವ್ ಜಿಹಾದ್ ಕೇಳಿದಿವಿ, ಲ್ಯಾಂಡ್ ಜಿಹಾದ್ ಕೇಳಿದಿವಿ, ಜಿಮ್ ಜಿಹಾದ್ ಕೂಡ ಕೇಳಿದಿವಿ. ಆದರೆ ಈಗ ಕಾರ್ಪೊರೇಟ್ ಜಿಹಾದನ್ನು ಕೇಳೋದೊಂದು ಬಾಕಿ ಇತ್ತು. ಹೌದು, ಎಷ್ಟರ ಮಟ್ಟಿಗೆ ಮುಂದುವರೆದಿದೆ ಗಮನಿಸಿ. ಎಲ್ಲರೂ ಕೂಡ ದಯಮಾಡಿ ಕೈ ಮುಗಿದು ಹೇಳ್ತಾ ಇದ್ದೀನಿ, ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ವಿಷಯನೇ. ಸೊ ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್, ಹೌದು, ನಾಸಿಕ್ನ ಇಂದಿರಾನಗರದಲ್ಲಿ ಈ ಕಂಪನಿ ಇದ್ದಿರ್ತಕ್ಕಂಥದ್ದು. ಇತ್ತೀಚಿನ ದಿನದಲ್ಲಿ ತಂದೆ ತಾಯಿ ಮಗಳ ಬಗ್ಗೆ ಒಂದಿಷ್ಟು ಗಮನವನ್ನು ಹರಿಸ್ತಾರೆ. ನನ್ನ ಕಥೆಯ ಪ್ರಕಾರ ವಿಷಯವನ್ನು ನಿಮಗೆ ಬಿಡಿಸಿ ಹೇಳ್ತೀನಿ, ನಡೆದಿರೋದೇನು ಘಟನೆಯನ್ನು ವಿವರಿಸ್ತೀನಿ. ಒಂದು ಮನೆಯಲ್ಲಿ ಆಕೆ ಕೆಲಸ ಮಾಡ್ತಿರ್ತಾರೆ ಈ ಟಾಟಾ ಕಂಪನಿಯಲ್ಲಿ. ಸೊ ಮನೆಯಲ್ಲಿ ಒಂದಿಷ್ಟು ಗಮನಿಸ್ತಾರೆ, ಬೆಳಗ್ಗಿನ ಜಾವ 4 ಗಂಟೆಗಿಂತ ಮುಂಚಿತವಾಗಿಯೇ ಊಟ ಮಾಡೋದು. ಇಷ್ಟೇಕ್ ಬೇಗ ಈ ಸಮಯದಲ್ಲಿ ಯಾಕೆ ಊಟ ಮಾಡ್ತೀಯ ಅಂತ ಕೇಳಿದಾಗ, ಇಲ್ಲ ಸ್ವಲ್ಪ ಹಸು ಆಯಿತು, ಹೀಗಾಗಿ ಊಟ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಮತ್ತು ನೆಕ್ಸ್ಟ್ ಡೇನೇ ಅದೇ ನಡೆಯೋದು. ಸಾಯಂಕಾಲ ಬಂದರೆ ಊಟ ಮಾಡ್ಬಾ ಅಂತ ಕರೆದ್ರೆ, ಇಲ್ಲ ನಾನು 7:45ಕ್ಕೆ ಊಟ ಮಾಡ್ತೀನಿ, ಸೊ ನಾನು ಊಟ ಆಯಿತು ಅಂತಲೂ ಕೂಡ ಹೇಳಿದ್ರಂತೆ. ಈ ರೀತಿ ಎಂದೂ ಇಲ್ಲದ ಘಟನೆಗಳು ಸಂಭವಿಸುವಂತಹ ಕಾರಣಕ್ಕಾಗಿ ತಂದೆ ತಾಯಿ ಒಂದಿಷ್ಟು ಕಣ್ಣನ್ನು ಇಡ್ತಾರೆ ಆ ಹೆಣ್ಮಗಳ ಮೇಲೆ. ಸೊ ದಿನೇ ದಿನೇ ಇದು ರಿಪೀಟ್ ಆಗ್ತಾ ಹೋಗುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ಒಂದಿಷ್ಟು ಸಂಶಯಗಳು ಕೂಡ ಬರುತ್ತೆ. ಒಂದಿಷ್ಟು ಗಮನ ಹರಿಸಿದಾಗ ಒಂದು ದಿನ ಅವರ ಗಮನಕ್ಕೆ ಬರುತ್ತೆ. ಏನಂತ ನೋಡೋದಾದರೆ, ನಮಾಜ್ ಬೀಳ್ತಕ್ಕಂಥದ್ದು. ಹೌದು, ನಮಾಜ್ ಬೀಳೋದು ಅವರ ಗಮನಕ್ಕೆ ಬಂದು ಬಿಡತ್ತೆ. ದಿಢೀರನೆ ಇದೇನು ಅಂತ ಅವರಿಗೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೇ ಆಗೋದಿಲ್ಲ, ಅಂತಹ ಪರಿಸ್ಥಿತಿ ಬಂದ್ಬಿಡತ್ತೆ. ಅದಾದ ಬಳಿಕ ಆವಾಗ ಆಕೆಗೇನು ಕೇಳೋದಿಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದಲ್ವ ಈ ರೀತಿ ಒಂದು ಸಿಚುವೇಶನಲ್ಲಿ. ಹಾಗಾಗಿ ಆತ ಸಹಪಾಠಿ ಸಹೋದ್ಯೋಗಿಯೊಂದಿಗೆ, ಅಂದರೆ ಆತ ಗೆಳತಿಯರಿರ್ತಾರಲ್ವ, ಅವರು ಕೂಡ ಪರಿಚಯ ಇದ್ದರು ತಂದೆ ತಾಯಿಯರಿಗೆ. ಹೀಗಾಗಿ ಏನು ನಡೀತಾ ಇದೆ, ಹೀಗೆ ಯಾಕಿದು, ಏನು ಸಮಸ್ಯೆ ಇದೆಯಾ ಅನ್ನುವಂತಹ ಪ್ರಶ್ನೆಗಳನ್ನು ಮಾಡ್ತಾರೆ. ಈ ಪ್ರಶ್ನೆ ಮಾಡಿದಾಗ ಸಹ ಉದ್ಯೋಗಿ ಹೇಳ್ತಾಳೆ, ನಿಮ್ಮ ಮಗಳದಲ್ಲ, ಅಷ್ಟೇ ಅಲ್ಲ ಸರ್, ಇದು ಬಹಳಷ್ಟು ಮಹಿಳೆಯರದು, ಬಹಳಷ್ಟು ಕಾರ್ಮಿಕರದು ಈ ರೀತಿ ಆಗ್ತಾ ಇದೆ, ಬಹಳ ದಿಂದನೆ ನಡೀತಾ ಇದೆ ಇದು, ಈ ರೀತಿ ಹೇಳ್ತಾಳೆ. ಹಾಗಾಗಿ ಬೆಚ್ಚಿ ಬೀಳುವಂತಹ ಒಂದು ಸಂಗತಿ ಅಲ್ಲಿ ನಡೀತಾ ಇರತ್ತೆ ಸ್ನೇಹಿತರೆ. ಈ ಒಂದು ಕಾರ್ಪೊರೇಟ್ ಜಿಹಾದ್ ಅನ್ನುವಂಥದ್ದು ನಡೀತಾ ಇರತ್ತೆ. ಹೌದು, ಹೆಚ್ಚುವರಿ ಕೆಲಸಗಳನ್ನು ಕೊಡೋದು. ಈಗ ನಾನ್ ವೆಜ್ ತಿನ್ನೋದಿಲ್ಲ ಅಂದರೆ, ಈಗ ವೆಜ್ ತಿನ್ನುವಂಥವರಿಗೆ ನಾನ್ ವೆಜ್ ತಿನ್ನಂತ ಒತ್ತಾಯ ಮಾಡೋದು. ಇದು ನೋಡಿ, ಒಂದು ಸ್ವಲ್ಪ ಸ್ವೀಟ್ ಬೀಫ್ ತಿನ್ನೋದಿಲ್ಲ ನೀವು, ತಿನ್ನಿ ಅನ್ನೋವಂಥದ್ದು, ಈ ರೀತಿ ಹೇಳೋದು. ಸೆಕ್ಸುವಲ್ ಫೇವರ್ಸ್ಗಳನ್ನು ಕೇಳೋದು, ಈಗ ಅಡ್ಜಸ್ಟ್ಮೆಂಟ್ ಆಗಿ ಅಂತ ಹೇಳೋದು. ಯಾಕಂದರೆ ಟೀಮ್ ಲೀಡರ್ ಮುಸ್ಲಿಂ, ಹೌದು, ಮುಸ್ಲಿಂ ಇರುವಂತಹ ಕಾರಣಕ್ಕಾಗಿ ಇದೆಲ್ಲವೂ ಕೂಡ ನಡೀತಾ ಇರತ್ತೆ. ಅಡ್ಜಸ್ಟ್ಮೆಂಟ್ ಆಗೋದಿಲ್ಲ ಅಂತ ಹೇಳಿದ್ರೆ ಇನ್ನೂ ಹೆಚ್ಚಿನ ಕಿರುಕುಳವನ್ನು ಕೊಡೋದು. ಅಡ್ಜಸ್ಟ್ಮೆಂಟ್ ಆಗಿದ್ದೇ ಆದರೆ ವಿಡಿಯೋಸ್ಗಳನ್ನು ಫೋಟೋಸ್ಗಳನ್ನು ತೆಗೆದುಕೊಂಡಿಟ್ಕೊಳ್ಳೋದು, ಬ್ಲ್ಯಾಕ್ ಮೇಲ್ ಮಾಡೋದು. ಸೊ ನಿನ್ನ ಫೋಟೋ ವಿಡಿಯೋಸ್ಗಳನ್ನು ನಾನು ವೈರಲ್ ಮಾಡ್ತೀನಿ, ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತೀನಿ, ನಾನು ಹೇಳಿರುವ ಹಾಗೆ ಕೇಳಬೇಕು, ನಮಾಜ್ ಬೀಳಬೇಕು, ನೀನು ರೋಜಾ ಮಾಡಬೇಕು, ಹಿಜಾಬ್ ಹಾಕೋಬೇಕು, ಈ ರೀತಿ ಕಿರುಕುಳ ಕೊಡುವಂಥದ್ದು ಅಲ್ಲಿ ನಡೀತಾ ಇತ್ತು. ಅಲ್ಲ, ಇಷ್ಟೆಲ್ಲ ನಡೀತಾ ಇದೆ, ನೀವು HR ಗೆ ಹೇಳಬೇಕಲ್ವಾ ಅಂತ, ಅಂದರೆ ಮೇಲಧಿಕಾರಿಗಳಿಗೆ ತಿಳಿಸ್ಬೇಕಲ್ವಾ ನೀವು, ಈ ರೀತಿ ನಡೀತಾ ಇದೆ, ಇದು ಸಣ್ಣ ವಿಷಯ ಅಂತ ಪ್ರಶ್ನೆ ಮಾಡ್ತಾರೆ. HR, ಹೌದು, ನಿದಾ ಖಾನ್ ಈಕೆ ಮಾಸ್ಟರ್ ಮೈಂಡ್ ಇದು. ಹೋಗಿ ಈತರಿಗೆ ಹೇಳಿ ಏನು ಉಪಯೋಗ ಹೇಳಿ, ಇದೆಲ್ಲ ನಡೀತಾ ಇರುವುದಕ್ಕೆ ಮಾಸ್ಟರ್ ಮೈಂಡ್ ಈಕೆ. ಹೌದು ಸ್ನೇಹಿತರ, ಈಕೆ ಮಾಸ್ಟರ್ ಮೈಂಡ್ ಇದೆಲ್ಲವೂ ಕೂಡ ನಡೆಸ್ತಾ ಇರುವಂಥವಳು. ಹೀಗಾಗಿ ತಂದೆ ತಾಯಿಯೇ ಏನು ಮಾಡ್ತಾರೆ, ಈ ಪ್ರಶ್ನೆಗಳನ್ನು ಕೇಳಿದಾಗ ಇಷ್ಟೆಲ್ಲ ವಿಷಯ ಹೊರ ಬರುತ್ತಲ್ವಾ. ಹೀಗಾಗಿ ನಾಸಿಕ್ನ ಪೊಲೀಸ್ ಠಾಣೆ ಒಂದರಲ್ಲಿ ಇದರ ಬಗ್ಗೆ ಮಾಹಿತಿ ಕೊಟ್ಟು ಇದರ ಬಗ್ಗೆ ಗಮನ ಹರಿಸುವಂತ ಹೇಳ್ತಾರೆ. ಸೊ ಒಂದು ಸ್ವಲ್ಪ ಇದು ವಿಷಯ ಹೇಗಂದರೆ, ಕನ್ಫರ್ಮ್ ಇವೇನು ಎವಿಡೆನ್ಸ್ಗಳು ಬೇಕಾಗುತ್ತೆ. ಸುಮ್ಮನೆ ಹೋಗಿ ಏನೋ ನಾವು ಮಾಡಿದ್ವಿ ಅಂದರೆ ಅಲ್ಲಿ ಪ್ರೂಫ್ ಸಿಗಬೇಕು, ಎಲ್ಲವೂ ಕೂಡ ದಾನದಲ್ಲೇ ಉಂಟಾಗತ್ತೆ. ಎಲ್ಲವೂ ಕೂಡ ರೆಡ್ ಹ್ಯಾಂಡ್ ಆಗಿ ಹಿಡಿಬೇಕಂತಾನೆ ಪೊಲೀಸ್ ಅಧಿಕಾರಿಗಳು ಒಂದು ಐಡಿಯಾ ಮಾಡಿಬಿಡ್ತಾರೆ, ಕಥೆಯ ಥರ. ಹೌದು, ಏನು ಮಾಡ್ತಾರೆ, ಈಗ ಇದೇ ಆಫೀಸ್ನಲ್ಲಿ ಕೆಲಸ ಮಾಡಲಿಕ್ಕೆ 4 ಜನ ಮಹಿಳಾ ಕಾನ್ಸ್ಟೇಬಲ್ಸ್ಗಳನ್ನು
ಕೆಲಸಕ್ಕಾಗಿ ಕಳಿಸ್ತಾರೆ. ಕೆಲಸ ಅಂದರೆ ಕಂಪನಿಗಳಲ್ಲಿ ವರ್ಕ್ ಮಾಡೋದು ಇದೆಲ್ಲವೂ ಕೂಡ ಮಾಡ್ತಾ ಹೋದರೆ ಅವರ ಎವಿಡೆನ್ಸ್ಗಳು ಅಂದರೆ ಡಾಕ್ಯುಮೆಂಟ್ಸ್ಗಳು ಏನು ಕೆಲಸ ಮೊದಲು ಮಾಡ್ತಾ ಇದ್ರಿ, ಎಜುಕೇಷನ್ ಏನು, ಇದೆಲ್ಲವೂ ಕೂಡ ಪ್ರಶ್ನೆ ಕೇಳಿ ಇದೆಲ್ಲವೂ ಕೂಡ ಆವಾಗ ಜಾಯ್ನಿಂಗ್ ಮಾಡ್ಕೊಳ್ಬೇಕಾಗತ್ತೆ. ಆದರೆ ಆ ರೀತಿ ಜಾಯ್ನಿಂಗ್ ಆಗಿಲ್ಲ. ಅಲ್ಲಿ ಕಸ ಗುಡಿಸುವುದು, ಅಲ್ಲಿರ್ತಕ್ಕಂತಹ ಕಾಫಿ ಟೀ ಮಾಡಿ ಕೊಡೋದು, ಟಾಯ್ಲೆಟ್ ಕ್ಲೀನ್ ಮಾಡೋದು, ಈ ರೀತಿಯಲ್ಲಿ ಪೊಲೀಸ್ ಅಧಿಕಾರಿಗಳು ಕೆಲಸ ಮಾಡಿರ್ತಕ್ಕಂಥದ್ದು. ಸ್ವಲ್ಪನೇ ಹಂತವಾಗಿಯೇ ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡ್ಲಿಕ್ಕೆ ಪ್ರಾರಂಭಿಸ್ತಾರೆ. ಕಲೆಕ್ಟ್ ಮಾಡ್ತಾ ಕೊನೆಯದಾಗಿ ಒಬ್ಬನ್ನ ಹಿಡಿದು ಬಿಡ್ತಾರೆ, ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಆತನಿಗೆ ಹಿಗ್ಗಾಮುಗ್ಗ ಬಾರಿಸಿದಾಗ ಉತ್ತರ ಕೊಡ್ತಾನೆ, ನನಗೆ ಗೊತ್ತಿಲ್ಲ, ಆತನಿಗೆ ಗೊತ್ತಿದೆ ಅಂತ. ಆತನನ್ನು ಕರೆಸಿಕೊಂಡು ಒಂದು 4 ಏಟು ಬೀಳ್ತವೆ. ಅಲ್ಲಿ ಆತನ ಮೊಬೈಲ್ನಲ್ಲಿ ಸಿಗ್ತಾವೆ ನೋಡಿ ಎಲ್ಲ ಎವಿಡೆನ್ಸ್ಗಳು. ಸಾಕಷ್ಟು ಹಿಂದೂ ಮಹಿಳೆಯರ ಫೋಟೋಸ್, ವಿಡಿಯೋಸ್ಗಳು, ಸಾಕಷ್ಟು ಹಿಂದೂ ಮಹಿಳೆಯರು ನೋಡಿ ನಾನು ನೀನು ಹೇಳ್ದಾಗ ಮಾಡ್ತಾ ಇದ್ದೀನಿ, ಹಿಜಾಬ್ ಹಾಕ್ಕೊಂಡಿದ್ದೀನಿ, ನಮಾಜ್ ಬೀಳ್ತಾ ಇದ್ದೀನಿ, ರೋಜಾ ಮಾಡ್ತಾ ಇದ್ದೀನಿ, ಸೊ ನೀನು ಹೇಳಿದಾಗೆ ನಾನು ಕೇಳ್ತಾ ಇದ್ದೀನಿ ಎನ್ನುವಂತಹ ರೀತಿಯಲ್ಲಿ ಆ ಮೊಬೈಲ್ನಲ್ಲಿ ಫೋಟೋಸ್, ವಿಡಿಯೋಸ್ಗಳು ಇದ್ವು. ಇಲ್ಲಿವರೆಗೂ ಕೂಡ 7 ಜಿಹಾದಿಗಳ ಬಂಧಿಸಿದೆ SIT. ಹೌದು, SIT ತನಿಖೆಯಲ್ಲಿ 7 ಜನ ಬಂದಿ ಆಗಿದ್ದಾರೆ. ಜೊತೆಗೆ ಈ ಏನು ಮಾಸ್ಟರ್ ಮೈಂಡ್ ಇದ್ದಾಳಲ್ವ ಈಕೆ ಅನ್ನೋಕ್ಕಿಂತನೂ ಬಾಯಲ್ಲಿ ಏನೋ ಬರುತ್ತೆ, ಹೆಣ್ಮಗಳು ಅನ್ನೋದು ಒಂದು ಮಾತಿಗೆ ಸುಮ್ಮನೆ ಕುಂಡಿರ್ಬೇಕಾಗತ್ತೆ ಅಷ್ಟೇ. HR ನಿದಾ ಖಾನ್. ಸೊ ಈಕೆ ಮುಸ್ಲಿಂ ಡೊಮಿನೇಟ್ ಏರಿಯಾದಲ್ಲಿ ಇಲ್ಲೇ ಇದ್ದಾಳೆ, ಮುಂಬೈನಲ್ಲಿನೇ ಇದ್ದಾಳೆ, ಇಲ್ಲಿ ಹೋಗಿಲ್ಲ ದೇಶವನ್ನು ಬಿಟ್ಟು. ಆದರೆ ಏನು ಕಣ್ಮರೆ ಆಗಿದ್ದಾಳಷ್ಟೇ. ಅಲ್ಲಿ ಸಾಕಷ್ಟು ಜನ ಮಹಿಳೆಯರು ಹಿಜಾಬ್ ಹಾಕ್ಕೊಂಡು ತಿರುಗಾಡ್ತಕ್ಕಂಥದ್ದು, ಮುಂದೆ ಇದ್ರೂ ಸಹಿತ ಗುರುತೇ ಸಿಗದ ಹಾಗೆ ನಿದಾ ಖಾನ್ ಒಂದು ಈ ಹಿಜಾಬ್ನ ವೇಷದಲ್ಲಿ ತಿರುಗಾಡ್ತಾ ಇರುವಂಥದ್ದು. ಆದರೆ ನಾವು ಪೊಲೀಸರ ಗಮನಕ್ಕೆ ಸಿಕ್ಕಿಲ್ಲ. ಕಾರಣ ಇಷ್ಟೇ, ಹಿಜಾಬ್ ತೆಗೆದು ನೋಡಿದ್ರೆ ಇನ್ನಷ್ಟು ಪ್ರಾಬ್ಲಮ್ ಕ್ರಿಯೇಟ್ ಆಗುವಂಥದ್ದು. ಆದರೆ ಇದಕ್ಕೆ ಸರ್ಕಾರ ಏನಾದರೂ ಕ್ರಮವನ್ನು ಕೈಗೊಳ್ಳಲೇಬೇಕಲ್ವ. ಸೊ ಈಕೆಯನ್ನು ಹೇಗಾದರೂ ಮಾಡಿ ಹಿಡಿಲೇಬೇಕಲ್ವ. ಇಂಥವರಿಂದ ಒಳ್ಳೆಯ ಮುಸ್ಲಿಂ ಬಾಂಧವರಿಗೂ ಕೂಡ ಕೆಟ್ಟ ಹೆಸರು ಬಂದುಬಿಡುತ್ತೆ, ಹೌದಲ್ವಾ. ಸಮಾಜದಲ್ಲಿ ಇಂಥವ್ರು 4 ಜನ ಇರ್ತಾರೆ, ಆದರೆ 10 ಜನರಿಗೆ ಕೆಟ್ಟ ಹೆಸರು ಬಂದುಬಿಡುತ್ತೆ. ಈಕೆ ನಿದಾ ಖಾನ್ ಇದ್ದಾಳಲ್ವಾ, ಇಡೀ ಕಾರ್ಪೊರೇಟ್ ಏನು ಜಿಹಾದ್ ನಡೀತಾ ಇದೆಯಲ್ಲ, ಸೊ ಇದರ ಸಂಪೂರ್ಣ ಮಾಸ್ಟರ್ ಮೈಂಡ್ ಈಕೆ. ಸೊ ಈಕೆಯನ್ನು ಹಿಡಿದ್ರೆ ಎಲ್ಲ ಮಾಹಿತಿ ಸಿಗತ್ತೆ. ಜೊತೆಗೆ ದೆಹಲಿ ಕೆಂಪು ಕೋಟೆಯ ಬ್ಲಾಸ್ಟ್ ಆಯ್ತಲ್ವಾ, ಆ ಟೀಮ್ನ ಒಂದು ಯಾರು ಹ್ಯಾಂಡಲ್ ಮಾಡ್ತಿರ್ತಾರಲ್ವ, ಆಕೆ ಶಾಹಿನಾ ಸೈಯದ್, ಉತ್ತರ ಪ್ರದೇಶದ ಪಾಟ್ನಾ ಮೂಲದವಳು. ಸೊ ಆಕೆ ಮತ್ತು ಈಕೆ ಭೇಟಿ ಕೂಡ ಆಗಿದ್ರಂತೆ. ಡಾಕ್ಟರ್ ಶಾಹಿನಾ ಸೈಯದ್, ಆಕೆ ಮತ್ತು ಈಕೆ ಅಂದರೆ ನಿದಾ ಖಾನ್ ಡಾಕ್ಟರ್ನ ವೇಷ ಧರಿಸ್ಕೊಂಡು ಹಾಸ್ಪಿಟಲ್ಗೆ ಬರುವಂತಹ ಸಾರ್ವಜನಿಕರಿಗೆ ಫೋಟೋಸ್ ಇಟ್ಕೊಂಡು ಏನು ಮಾಡ್ತೀರಿ, ದೇವರ ಫೋಟೋಸ್ಗಳಿಗೆ ಯಾಕೆ ನೀವು ಕೈ ಮುಗಿತೀರಿ, ನೀವೇ ದುಡ್ಡು ಕೊಟ್ಟು ಖರೀದಿ ಮಾಡಿರ್ತಕ್ಕಂತಹ ಫೋಟೋಸ್ಗಳು, ನೀವೇ ಅದಕ್ಕೆ ತಲೆ ಬಾಗೋದು, ಕೇಳ್ಕೊಳ್ಳೋದು, ನಿಮ್ಗೇನು ಸಿಗತ್ತೆ, ಈ ರೀತಿ ಎಲ್ಲವೂ ಕೂಡ ಹೇಳ್ತಕ್ಕಂಥದ್ದು, ಮೈಂಡ್ ವಾಶ್ ಮಾಡಲಿಕ್ಕೆ ಪ್ರಯತ್ನ ಮಾಡೋದು, ಇದೆಲ್ಲವೂ ಕೂಡ ನಡೀತಾ ಇತ್ತಂತೆ. ನೋಡೋಣ, ಈಗಾಗಲೇ SIT ಕೂಡ ರಚನೆ ಆಗಿದೆ, ಸಾಕಷ್ಟು ಜನ ಬಂದಿ ಕೂಡ ಆಗಿದ್ದಾರೆ. ನಿದಾ ಖಾನ್ ಕೂಡ ಎಲ್ಲಿ ಹೋಗ್ತಾಳೆ, ದೇಶ ಬಿಟ್ಟು ಹಿಡಿಲೇಬೇಕು, ಇದರಲ್ಲಿ ಹೆಚ್ಚಿನ ಕಾರ್ಯಾಚರಣೆ ಆಗಲೇಬೇಕು. SIT ದಿಢೀರನೆ ರೆಡಿ ಮಾಡಿಬಿಟ್ಟಿದೆ ಸರ್ಕಾರ. ಸೊ ಹಾಗಾಗಿ ಇಂತಹ ಕೇಸ್ಗಳಲ್ಲಿ ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಆದಷ್ಟು ಬೇಗ ಈ ಒಂದು ಕೆಲಸ ಕಾರ್ಯಗಳು ನಡಿಬೇಕು. ಇಲ್ಲ ಯಾರ್ಯಾರಿದ್ದಾರೆ ಇದರ ಹಿಂದೆ ಮಾಸ್ಟರ್ ಮೈಂಡ್ಗಳು, ಇನ್ನೂ ಯಾರ್ಯಾರಿದ್ದಾರೆ ಅವರೆಲ್ಲರನ್ನೂ ಕೂಡ ಬಂದಿ ಮಾಡಬೇಕು ಸರ್ಕಾರ. ಆದಷ್ಟು ಬೇಗ ಈ ಕೆಲಸ ಮಾಡುತ್ತೆ. ಈ ಒಂದು ಟೀಮ್ ವರ್ಕ್ ಬಹಳ ಸ್ಪೀಡಾಗಿಯೇ ನಡೀತಾ ಇದೆ. ಸೊ ಬಹಳ ಸೀಕ್ರೆಟ್ ಆಗಿ ಕೂಡ ನಡೀತಾ ಇತ್ತು. ಅದರಲ್ಲಿ 4 ಹೆಣ್ಮಕ್ಳಿದ್ರಲ್ಲ ಪೊಲೀಸ್ ಕಾನ್ಸ್ಟೇಬಲ್ಗಳು, ಟಾಯ್ಲೆಟ್ ಕ್ಲೀನ್ ಆಗಿರಲಿ, ಕಸ ಗುಡಿಸೋದಾಗಿರಲಿ, ಈ ರೀತಿ ಮಾಡಿರುವಂತಹ ಕಾರಣಕ್ಕಾಗಿ ಈ ವಿಷಯಗಳು ಕೂಡ ಹೊರ ಬಂತು. ಅವ್ರಿಗೂ ಕೂಡ ಒಂದು ಸೆಲ್ಯೂಟ್ ಇರಲಿ. ಯಾಕಂದರೆ ಇಂತಹ ವಿಷಯಗಳನ್ನು ಹೊರಹಾಕಲಿಕ್ಕೆ ಅವರು ಪೊಲೀಸ್ ಕೆಲಸವನ್ನು ಬಿಟ್ಟು ಇನ್ಯಾವ ಕೆಲಸ ಮಾಡಿ ಈ ರೀತಿ ಕೇಸ್ಗಳಲ್ಲಿ ಹ್ಯಾಂಡಲ್ ಮಾಡ್ತಾರಲ್ವ, ಇದಕ್ಕೆ ನಾವು ಮೆಚ್ಚಬೇಕು ಪೊಲೀಸ್ ಅಧಿಕಾರಿಗಳನ್ನು. ಸೊ ಒಬ್ಬೊಬ್ರು ಇರ್ತಾರೆ ಕೆಟ್ಟ ಥರ, ಆದರೆ ಬಹಳಷ್ಟು ಜನ ಒಳ್ಳೆಯವರು ಕೂಡ ಇರ್ತಾರೆ. ಸದ್ಯಕ್ಕಂತರೂ ಈ ನಿದಾ ಖಾನ್ನ ಫೇಸ್ಬುಕ್ ID ಕೂಡ ಇತ್ತು, ಖಾನ್ ಅಂತ, ಅದನ್ನು ಕೂಡ ಡಿಲೀಟ್ ಮಾಡಿದ್ದಾಳೆ. ಸೊ ಆಲ್ಮೋಸ್ಟ್ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಆ್ಯಕ್ಟಿವ್ ಇದ್ದಂಥದ್ದು ಡಿಆಕ್ಟಿವೇಟ್ ಆಗಿದೆ. ಸೊ ಕಾಯ್ದು ನೋಡೋಣ ಮುಂದಿನ ದಿನಗಳಲ್ಲಿ ಏನೇನು ಬೆಳವಣಿಗೆ ಆಗುತ್ತೆ. ಸೊ ನಿಮ್ಮ ಅನಿಸಿಕೆ ಇದರ ಬಗ್ಗೆ ಏನು ಕಮೆಂಟ್ ಮಾಡಿ, ಹಾಗೆ ವಿಡಿಯೋಕ್ಕೊಂದು ಲೈಕ್ ಕೊಡಿ. ಇದೇ ರೀತಿ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯಮಾಡಿ ಈ ವಿಷಯವನ್ನು ಆದಷ್ಟು ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಗೊತ್ತಾಗಲಿ.